ನಮಸ್ಕಾರ. ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಒಂದು ಗುಬ್ಬಿ ಮತ್ತು ಜೇನುಹುಳ ಸ್ನೇಹಿತರಾಗಿತ್ತು. ಗುಬ್ಬಿ ಮತ್ತು ಜೇನುಹುಳ ತುಂಬಾ ಆತ್ಮೀಯತೆಯಿಂದಿದ್ದು ಮತ್ತು ಸೊಗಸಾಗಿದ್ದು ಸಂತೋಷದಿಂದಿದ್ದು. ಒಂದು ದಿನ ಗುಬ್ಬಿ ಜೇನುಹುಳಕ್ಕೆ ಕೇಳ್ತದ, ಅಲ್ಲೋ ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಹೂಗಳಿಂದ ಹೂಗಳಿಗೆ ಹಾರಿ ಮಕರಂದವನ್ನ ಹೀರಿ ತಂದು ಇಲ್ಲಿ ಜೇನನ್ನ ನಿರ್ಮಿಸ್ತಿದೆ. ಈ ನಿರ್ಮಿಸಿದ ಜೇನನ್ನ ಮನುಷ್ಯ ಕರ್ಕೊಂಡು ಹೋಗ್ಬಿಡ್ತಾನಲ್ಲ, ಅದರಿಂದ ನನ್ನ ದುಃಖ ಆಗಲ್ಲೇನು ಅಂತೇಳಿ ಆ ಗುಬ್ಬಿ ಜೇನುಹುಳ ಕೇಳ್ತದೆ. ಆಗ ಜೇನುಹುಳ ಬಹಳ ಸುಂದರವಾದ ಉತ್ತರವನ್ನ ನೀಡ್ತದೆ. ಏನಂದ್ರೆ, ನೋಡ್ಪಾಣ, ಮನುಷ್ಯ ನಾ ಕಷ್ಟಪಟ್ಟು ಸಂಗ್ರಹಿಸಿದ ನಿರ್ಮಿಸಿದ ಜೇನನ್ನ ಕದಿತಾನ, ಅದರಿಂದ ನನ್ಗೇನು ದುಃಖ ಆಗಲ್ಲ. ಯಾಕಾಗಲ್ಲ ಅಂದ್ರ, ಆತನ ನಾನು ಸಂಗ್ರಹಿಸಿದ ಜೇನನ್ನ ಅಷ್ಟೇ ಕದಿತಾನ ಹೊರತು ನನ್ನ ಕೌಶಲ್ಯವನ್ನಲ್ಲ, ಜೇನು ನಿರ್ಮಿಸುವ ಒಂದು ಕೌಶಲ್ಯ ನನ್ನಲ್ಲೇನದ ಅದನ್ನ ಆತ ಕದಿಯಕ್ ಸಾಧ್ಯ ಇಲ್ಲ. ಅದಕ್ಕ ಆತ ಹಂಗೆ ಹೋದನ, ನಾನು ಹಿಂಗೇನಿ. ಆತ ಎಂದೂ ಜೇನನ್ನು ನಿರ್ಮಿಸಕ್ ಸಾಧ್ಯ ಇಲ್ಲ, ನಾನು ಜೇನನ್ನು ನಿರ್ಮಿಸಬಲ್ಲೆ, ಅದಕ್ಕಾಗಿ ನಾನು ದುಃಖ ಪಡೋದಿಲ್ಲ ಅನ್ನೋ ಮಾತು ಆ ಜೇನುಹುಳ ಹೇಳುತ್ತದೆ. ಈ ಒಂದು ಪುಟ್ಟ ಒಂದು ಘಟನೆಯಿಂದ ನಾವು ಸಾಕಷ್ಟು ಕಲಿಬೇಕಾಗಿದೆ. ನಾವು ಸಾಕಷ್ಟು ಕಲಿಲಿಕ್ಕೆ ಸಾಧ್ಯ ಅದ. ಏನಂದ್ರೆ, ಇತರರ ಗಳಿಕೆಯನ್ನ ನಾವು ವಶಪಡಿಸ್ಕೊಂಡೇವಂತಂದ್ರ ಅದು ನಮ್ದಾಗಕ್ ಸಾಧ್ಯನೇ ಇಲ್ಲ. ಜೇನುಹುಳ ಕಷ್ಟಪಟ್ಟು ಸಂಗ್ರಹಿಸಿದ ಜೇನನ್ನ ನಿರ್ಮಿಸಿದ ಜೇನನ್ನ ಕಾಲಾನುಕಾಲದಿಂದ ಮಾನವ ಕದಿತಾನೇ ಬಂದಿದ್ದಾನೆ. ಆದರೆ ಮಾನವನಿಗೆ ಜೇನನ್ನು ನಿರ್ಮಿಸುವ ಕಲೆ ಇನ್ನೂ ಸಿದ್ಧಿಸಿಲ್ಲ, ಅದು ಸಿದ್ಧಿಸಕ್ ಸಾಧ್ಯನೂ ಇಲ್ಲ. ಅದು ಜೇನಿನ ಸ್ವತ್ತು. ಆ ಕಲೆ ಜೇನುಹುಳದ ಸ್ವತ್ತು. ಅದು ಸಾಕಷ್ಟು ಬಾರಿ ನಿರ್ಮಿಸ್ಲಿಕ್ಕೆ ಸಾಧ್ಯ ಇದೆ, ಆದ್ರೆ ಮಾನವ ಸಾಕಷ್ಟು ಬಾರಿ ಕದಿಲಿಕ್ಕೆ ಮಾತ್ರ ಸಾಧ್ಯ ಇದೆ, ನಿರ್ಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಇದರಿಂದ ಕಲಿಬೇಕಾದಂತ ಮುಖ್ಯವಾದ ವಿಚಾರ ಏನಂದ್ರೆ, ನಮ್ಮ ಮಕ್ಕಳಿಗಾಯ್ತು, ನಮ್ಮ ಮುಂದಿನ ಪೀಳಿಗೆಯವರಿಗೆ ಆಯ್ತು, ನಾವು ಕೌಶಲ್ಯಗಳನ್ನ ಕಲಿಸಿಕೊಡಬೇಕೆ ಹೊರತು ಜೇನಿನ ಗಡಿಗೆಯನ್ನ ತುಂಬಿಕೊಡ್ಬಾರ್ದು. ಇವತ್ತು ನಾವು ಮಾಡ್ತಾ ಇರೋದನ್ನೇ ಜೇನಿನ ಗಡಿಗೆಯನ್ನು ತುಂಬಿಸುವುದರಲ್ಲಿ ನಾವು ತೊಡಗಿವಿ, ಜೇನನ್ನ ನಿರ್ಮಿಸುವ ಕಲೆಯನ್ನ ಮಕ್ಕಳಿಗೆ ಕಲಿಸ್ತಾ ಇಲ್ಲ. ಅಂದ್ರೆ ಅವರು ಸ್ವಂತ ದುಡಿಮೆಯಿಂದ ಅವರು ಬದುಕನ್ನ ನಿರ್ಮಿಸಿಕೊಳ್ಳೋದನ್ನ, ಅವರ ಸ್ವಸಾಮರ್ಥ್ಯದಿಂದ ಅವರ ಬದುಕನ್ನ ಕಟ್ಟಿಕೊಳ್ಳೋದನ್ನ ನಾವು ಕಲಿಸ್ಕೊಡ್ಬೇಕಾಗ್ತದೆ. ಅದು ಬಿಟ್ಟು ಅವ್ರ ಸಲುವಾಗಿ ನಾವು ಒಂದಿಷ್ಟು ಆಸ್ತಿಯನ್ನ ಮಾಡ್ತೀವಿ ಅಂತಂದ್ರೆ ಅದು ಎದಕ್ಕೂ ಸಾಲೋದಿಲ್ಲ, ಅವ್ರ ಜೀವನನೂ ಸರಿಯಾಗಿ ಆಗೋದಿಲ್ಲ. ಅವ್ರ ಜೀವನ ಶುದ್ಧಾಗ್ಬೇಕು, ಸುಂದರವಾಗ್ಬೇಕು ಅಂತಂದ್ರೆ ನಾವು ಜೇನನ್ನ ನಿರ್ಮಿಸುವ ಕಲೆಯನ್ನ ಕಲಿಸ್ಬೇಕು. ಅಂದ್ರೆ ಅವ್ರ ಬದುಕಿಗೆ ಏನ್ ಅವಶ್ಯಕತೆ ಇದೆಯೋ ಅದನ್ನ ಕಲಿಸ್ಬೇಕು. ನಾವು ತಮ್ಮ ಬದುಕಿನ ನಿರ್ವಹಣೆಗಾಗಿ ದುಡಿಯಲು ಏನು ಕೌಶಲ್ಯ ಅವಶ್ಯಕತೆ ಇದೆಯೋ ಆ ಕೌಶಲ್ಯವನ್ನ ಅವರಿಗೆ ಕಲಿಸ್ಕೊಡ್ಬೇಕು. ತಮ್ಮ ದುಡಿಮೆಯನ್ನು ತಮ್ಮ ಬದುಕನ್ನ ಸಾಗಿಸುವ ಮನೋಸ್ಥೈರ್ಯವನ್ನ ಅವರಲ್ಲಿ ನಾವು ಮೂಡಿಸ್ಬೇಕಾಗ್ತದೆ. ಅಂದಾಗ ಮಾತ್ರ ಅವರ ಬದುಕು ಸುವರ್ಣ ಬದುಕಾಗ್ತದ, ಬಂಗಾರದ ಬದುಕಾಗ್ತದ, ಎಲ್ಲತ್ರ ಆಗೋದಿಲ್ಲ. ಮತ್ತೆ ಇಲ್ಲಿ ಇನ್ನೊಂದು ಕಲಿಕೆ ನಮ್ಗೆ ಸಿಗ್ತದ. ಏನಂದ್ರೆ, ಜೇನು ಗೂಡದಿಂದ ನಾವು ಜೇನನ್ನ ಕದ್ದು ಒಂದ್ಸತಿ ತಿಂತೀವಿ, ಮತ್ತೆ ತಿನ್ಬೇಕಂದ್ರೆ ಮತ್ತೆ ಕದಿಯಬೇಕಾಗ್ತದೆ. ನಾವೇ ನಿರ್ಮಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಂಗ ಇತರರ ಸಂಪತ್ತಿರ್ಬೋದು, ಇತರರ ಆಸ್ತಿಗಳಿರ್ಬೋದು, ಇತರರ ವಸ್ತುಗಳಿರ್ಬೋದು, ವಿಚಾರಗಳಿರ್ಬೋದು, ನಾವು ಬಯಸೋದು ಬೇಡ. ಅವುಗಳಿಂದ ನಮ್ಮ ಏಳಿಗೆ ಆಗೋದಿಲ್ಲ. ನಮ್ಮ ಏಳಿಗೆ ನಮ್ಮ ಸಾಮರ್ಥ್ಯದಿಂದ ನಾವು ನಿರ್ಮಿಸಿದ್ದು ಏನಿರ್ತದ ಅದರಿಂದ ನಮ್ಮ ಏಳಿಗೆ ಆಗ್ತದ. ನಮ್ಮ ಶಕ್ತಿಯ ಹಂಗವೇ ನಾವು ಏನ್ ಪಡ್ಕೊಂತೀವಿ ಅದನ್ನೇ ನಾವು ಬಳಸ್ಲಿಕ್ಕೆ ಸಾಧ್ಯ ಆಗ್ತದ. ಅದು ಸಾರ್ಥಕ ಬಳಕೆ ಆಗ್ತದ.
ಕೆಲವೊಂದು ಸಂದರ್ಭದಾಗ ನಾವು ನೋಡ್ಬೋದು, ಮೋಸದಿಂದ ವಂಚನೆಯಿಂದ ಇತರರಿಗೆ ಮೋಸ ಮಾಡ್ತಾರ, ವಂಚನೆ ಮಾಡ್ತಾರ. ಅದರಿಂದ ಅವರ ಸಂಪತ್ತನ್ನ ತಮ್ಮದಾಗಿಸ್ಕೊಳ್ತಾರ. ಆ ಕ್ಷಣದಲ್ಲಿ ಅವರಿಗೆ ಅದು ಒಳ್ಳೇದ್ ಅನ್ನಿಸ್ತದ, ಒಳ್ಳೇದಾಗ್ಯದಂತನೂ ಅನ್ನಿಸ್ತದ. ಆದ್ರೆ ಮುಂದೊಂದು ದಿನ ಅದಕ್ಕೆ ಅವ್ರು ಬಹಳಷ್ಟು ಬೆಲೆಯನ್ನ ತೆರಬೇಕಾಗ್ತದ. ಅದರಿಂದ ಒಳ್ಳೆಕ್ಕಿಂತ ಹಾನಿನೇ ಜಾಸ್ತಿ ಆಗ್ತದ. ಯಾವುದೇ ಒಂದು ಸಂಪತ್ತಾಗ್ಲಿ, ಯಾವುದೇ ಒಂದು ವಿಚಾರವಾಗಲಿ, ಯಾವುದೇ ಒಂದು ವಸ್ತುವಾಗಲಿ ನಮ್ಮ ಶ್ರಮದಿಂದ ಅಲ್ಲದೆ ಹಂಗೆ ಬಂತು ಅಂದ್ರ ಅದರ ಬಳಕೆನೂ ನಾವು ಸರಿಯಾಗಿ ಮಾಡೋದಿಲ್ಲ. ಅದನ್ನ ಹಂಗೆ ಹಾಳು ಮಾಡಿಬಿಡ್ತೀವಿ. ಅದು ಹಾಳಾಗಿ ಹೋಗ್ಬಿಡ್ತು. ಯಾಕಂದ್ರ ಅದರಿಂದ ನಮ್ಮ ಶ್ರಮ ಏನೂ ಇರೋದಿಲ್ಲ. ಆ ಶ್ರಮದಿಂದ ಪಡೆದಂಥದ್ದನ್ನ ಹಾಳಾಗ್ಲಿಕ್ಕೆ ನಾವು ಬಿಡೋದಿಲ್ಲ. ಹಾಗಾಗಿ ಅದನ್ನ ಸದುಪಯೋಗ ಆಗ್ತದ. ಈ ಒಂದು ವಿಚಾರದಿಂದಾಗಿ ನಾವು ಮೋಸದಿಂದ ವಂಚನೆಯಿಂದ ಏನ್ ಪಡೆದುಕೋತೀವಲ್ಲ ಅದರಿಂದ ದೂರ ಇರೋದನ್ನ ಕಲಿಬೇಕು. ದೂರ ಇದ್ದಷ್ಟು ಸ್ವಚ್ಛವಾದ ಶುಭ್ರವಾದ ಜೀವನ ನಮ್ದಾಗಿರ್ತದ. ಅದೇ ಬಂಗಾರದ ಬದುಕು ನಮ್ದಾಗಿರ್ತದ. ಈ ಬಂಗಾರದ ಬದುಕು ಮಕ್ಕಳದಾಗ್ಬೇಕು, ನಮ್ಮ ಮುಂದಿನ ಪೀಳಿಗೆಯವ್ರದ್ದಾಗ್ಬೇಕು ಅಂತಂದ್ರೆ ಅವರಿಗೆ ದುಡಿಮೆಯ ಕೌಶಲ್ಯವನ್ನ ನಾವು ಕಲಿಸ್ಕೊಡ್ಬೇಕಾಗ್ತದ. ಆನಂತರ ಆ ಮನೋಭಾವನ ಬಾಲ್ಯಕಾಲದಲ್ಲಿ ಅವ್ರಿಗೆ ನಿರ್ಮಿಸ್ಬೇಕಾಗ್ತದ. ನಾವು ಯಾವ ಮನೆಯಲ್ಲಿ ಮಕ್ಕಳಿಗೆ ಬಾಲ್ಯಕಾಲದಿಂದ ಸ್ವದುಡಿಮೆಯಿಂದ, ಸ್ವಂತ ದುಡಿಮೆಯಿಂದ ತಮ್ಮ ಜೀವನವನ್ನು ಕಟ್ಟಿಕೊಳ್ಳೋದು ಕಲಿಸ್ತಾರ, ಆ ಮನೆತನ ಎಂದೂ ನಾಶವಾಗೋದಿಲ್ಲ. ಅದು ಅಭಿವೃದ್ಧಿಯ ಶಿಖರಕ್ಕೆ ಉಳಿತಲುತ್ತ. ಯಾಕಂದ್ರ ಆ ಮನೆ ಎಲ್ಲಾ ಮಕ್ಕಳು ದುಡಿತಿರ್ತಾರ. ದುಡಿದು ಆ ಮನೆಗೆ ಒಂದು ಒಳ್ಳೆ ಹೆಸರನ್ನ ತಂದು ಕೊಡ್ತಾರ, ಒಳ್ಳೆ ಜೀವನವನ್ನ ಅವರು ನಿರ್ಮಿಸ್ಕೊಳ್ತಾರ, ಒಳ್ಳೆ ಹೆಸರನ್ನ ಕೂಡ ತಂದು ಕೊಡ್ತಾರ. ಆ ಕಾರಣಕ್ಕಾಗಿ ನಾವು ಜೇನಿನ ಮೂಲಕ ಈ ಘಟನೆಯಿಂದ ನೆನ್ಪಿಟ್ಕೊಳ್ಬೇಕು. ಕೌಶಲ್ಯ ಅನ್ನೋದು ಬಹಳ ಮುಖ್ಯ ಮನುಷ್ಯನಿಗೆ. ದುಡಿಮೆಯ ಕೌಶಲ್ಯ ಅದು ಏನೇ ಹಂಗಿರ್ಬೋದು. ದುಡಿಮೆಯ ಕೌಶಲ್ಯ ಮನುಷ್ಯನಲ್ಲಿ ಇತ್ತು ಅಂತಂದ್ರೆ ಆತ ರಾಜನಿಗೆ ಸಮಾನ. ಯಾರಿಗೆ ಇನ್ನೂ ಅವಲಂಬಿಸಿ ಬದುಕಬೇಕಾಗಿಲ್ಲ. ಆತ ಸ್ವತಂತ್ರ ಬದುಕನ್ನ ನಿಭಾಯಿಸ್ತಾ ಇರ್ತಾನೆ. ಅಂತ ಸ್ವತಂತ್ರ ಬದುಕನ್ನ ನೀಡುವ ಒಂದು ಶಿಕ್ಷಣ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ನೀಡಬೇಕು. ಧನ್ಯವಾದಗಳು.